ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ರೂಪಾಯಿ ಜಮಾ ಆಗಿದೆ. ಯಾವ 4,000 ರೂಪಾಯಿ? 28 ಹಾಗೆ 29ನೇ ಕಂತಿನ ಹಣ ಜಮಾ ಆಗಿತ್ತಾ, ಏನಾಗಿದೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಫಲಾನುಭವಿಗಳಿಗೆ 4,000 ರೂಪಾಯಿ ಜಮಾ ಆಗಿದೆ ಮತ್ತೆ ಈ ಕ್ಷಣದ 28ನೇ ಕಂತಿನ ಲೈವ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಇನ್ನೊಂದು ಮುಖ್ಯವಾಗಿ ಮೊಬೈಲ್ ರೀಚಾರ್ಜ್ಗಳ ಬಗ್ಗೆ ದೊಡ್ಡ ಒಂದು ಮಹತ್ತರವಾದ ಒಂದು ಬದಲಾವಣೆ ಆಗುತ್ತಾ, ಇದ್ರ ಬಗ್ಗೆ ರಾಹುಲ್ ಚಡ್ಡಾ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೂಡ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಈಗ ಆಲ್ರೆಡಿ 28, 29 ಎರಡು ಕಂತುಗಳು ರಿಲೀಸ್ ಆಗಿದೆ. 4,000 ರೂಪಾಯಿ ಜಮಾ ಆಗಿದೆ ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಫಸ್ಟ್ ಕ್ಲಾರಿಟಿ ಕೊಡಬೇಕು ಅಂದ್ರೆ 4,000 ರೂಪಾಯಿ ಜಮಾ ಆಗಿದ್ದು ನಿಜ. ಯಾಕೆಂದ್ರೆ 27ನೇ ಕಂತು ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರು. 27ನೇ ಕಂತು ಬೆಳಗ್ಗೆ ಬಂದಿದ್ರೆ ಸಂಜೆ 28ನೇ ಕಂತು ಈ ರೀತಿ ಜಮಾ ಆಗಿದೆ. 2 ದಿನ ಡಿಫರೆನ್ಸ್ ಅಲ್ಲಿ ಅಥವಾ 1 ದಿನ ಡಿಫರೆನ್ಸ್ ಅಲ್ಲಿ 27 ಮತ್ತೆ 28ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಇದೊಂದು ಒಳ್ಳೆ ಬೆಳವಣಿಗೆ. ಅಟ್ಲೀಸ್ಟ್ ಬಾಕಿ ಇರುವಂತಹ 27ನೇ ಕಂತಿನ ಹಣ ರಿಲೀಸ್ ಮಾಡುವ ಜೊತೆಯಲ್ಲಿ 28ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದುವರೆಗೂ ಸಹ 28ನೇ ಕಂತಿನ ಲೈವ್ ಅಪ್ಡೇಟ್ ಹೇಳಬೇಕು ಅಂದ್ರೆ ನಮಗೆ ಖುಷಿ ಆಗುತ್ತೆ. ದಿನೇ ದಿನೇ ಇನ್ಕ್ರೀಸ್ ಆಗ್ತಾ ಇದೆ. ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಈಗ ಶೇಕಡ ನಿಮಗೆ ಫಸ್ಟಿಗೆ ಆಗ್ತಾ 8%, 8ರಿಂದ 10% ಇತ್ತು. ಅದಾದ ನಂತರ 20-22% ಇತ್ತು. ಇವತ್ತು ಬೆಳಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 35ರಿಂದ 40% ಆಜುಬಾಜು ಜನರಿಗೆ ಈಗ ಆಲ್ರೆಡಿ ಹಣ ಜಮಾ ಆಗಿದೆ. ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ದಾವಣಗೆರೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬಾಗಲಕೋಟೆ, ರಾಯಚೂರು, ತುಮಕೂರು, ಚಿತ್ರದುರ್ಗ, ರಾಮನಗರ, ಬೆಂಗಳೂರು ದಕ್ಷಿಣ, ಕೋಲಾರ, ಚಿಕ್ಕಮಗಳೂರು, ಬಳ್ಳಾರಿ, ಯಾದಗಿರಿ ಇಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಶುರುವಾಗಿದೆ. ಹಾಗಾಗಿ ಇದೇ ರೀತಿ ಹಣ ಜಮಾ ಆಗ್ತಾ ಹೋದ್ರೆ ನಿಮ್ಗೆ ಇನ್ನೊಂದು ವಾರ ಮ್ಯಾಕ್ಸಿಮಮ್ ವೆಯ್ಟ್ ಮಾಡಿ. ಬಹುತೇಕ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಅದರಲ್ಲೂ ಸಹ ಕೆಲವೊಂದಿಷ್ಟು ಜನ ಕೊಡಗು ಜಿಲ್ಲೆಯವರು, ಹಾವೇರಿ ಜಿಲ್ಲೆಯವರು, ಶಿವಮೊಗ್ಗ ಜಿಲ್ಲೆಯವರು, ಧಾರವಾಡ ಜಿಲ್ಲೆಯವರು, ಇನ್ನೇನು ಉಳಿದಿರುವಂತಹ ಜಿಲ್ಲೆಗಳು ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ ಯಾಕೆ ನಮ್ಮ ಜಿಲ್ಲೆಗೆ ಯಾವಾಗ್ಲೂ ಲೇಟ್ ಆಗುತ್ತೆ ಅಂತ. ನೋಡಿ, ಯಾವಾಗ್ಲೂ ಹಣ ಬಿಡುಗಡೆಯಾಗಿ 1-2 ದಿನದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಬಂದ್ಬಿಡ್ತಾ ಇತ್ತು. ಬಟ್ ಆದ್ರೆ ಇವಾಗ 27ನೇ ಕಂತು ಶಿವಮೊಗ್ಗ ಜಿಲ್ಲೆ ಲೇಟ್ ಆಯ್ತು. ಶಿವಮೊಗ್ಗ ಜಿಲ್ಲೆ ಅಂತಲ್ಲ, ಎಲ್ಲಾ ಜಿಲ್ಲೆಗಳಿಗೂ ಹಾಗೆ ಯಾವ ಜಿಲ್ಲೆ ಫಸ್ಟ್ ಬರುತ್ತೆ ಯಾವ ಜಿಲ್ಲೆ ಲಾಸ್ಟ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿ ನಾನು ಪ್ರತಿ ಬಾರಿ ನಿಮ್ಗೆ ಹೇಳ್ತಾ ಇರ್ತೀನಿ. ಎಲ್ಲಾ ಜಿಲ್ಲೆಗೂ ಹಣ ಜಮಾ ಆಗುತ್ತೆ. ತಾಳ್ಮೆಯಿಂದ ವೇಟ್ ಮಾಡಿ, ಓಕೆನಾ. ಇನ್ನ ಮೊಬೈಲ್ ರೀಚಾರ್ಜ್ ಬಗ್ಗೆ ರಾಹುಲ್ ಚಡ್ಡಾ ಅವರು ಏನ್ ಮಾತಾಡಿದ್ದಾರೆ, ಆಮ್ ಆದ್ಮಿ ಪಕ್ಷದ MP ಆಗಿರುವಂತ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಈಗ ಏನ್ ದೊಡ್ಡ ಮೊಬೈಲ್ ರೀಚಾರ್ಜ್ ನಲ್ಲಿ ಬದಲಾವಣೆ ಆಗಬೇಕು. ಯಾಕೆಂದ್ರೆ 28 ದಿನ ಅಂತ 1 ಮಂತ್ ರೀಚಾರ್ಜ್ ಅಂತ ಹೇಳಿದ್ರೆ ಬರೀ ಕೇವಲ 28 ದಿನ ಮಾತ್ರ ಕೊಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಕೆಲವೊಬ್ಬೊಬ್ರು ಈಗ 1.5 GB ಪ್ಲಾನ್ ಹಾಕೊಂಡಿರ್ತಾರೆ, 2 GB ಪ್ಲಾನ್ ಇನ್ ರೀಚಾರ್ಜ್ ಮಾಡ್ಕೊಂಡಿರ್ತಾರೆ. ಒಂದೊಂದ್ ದಿನ ಅವ್ರು 1 GB ಮಾತ್ರ ಯೂಸ್ ಮಾಡಿರ್ತಾರೆ. ಬಟ್ ಆ ಉಳಿದಿರುವ 1 GB ಹಂಗೆ ವೇಸ್ಟ್ ಆಗ್ಬಿಡುತ್ತೆ. ಅವರಿಗೆ 1 GB 2 GB ಮುಕ್ತಾಯ ಆದ್ಮೇಲೆ ಮತ್ತೇನಾದ್ರೂ ಇನ್ನೊಂದು GB ಅವಶ್ಯಕತೆ ಇದ್ದಾಗ ಮತ್ತೆ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಅವ್ರದ್ದೇ ಉಳಿದಿರುವಂತ 1 GB ಅನ್ನ ಅಲ್ಲಿಗೆ ನೆಕ್ಸ್ಟ್ ರಿಫಂಡ್ ಮಾಡಬೇಕು. ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡುವಂತ ಹಾಗೆ ಮಾಡಬೇಕು. ಯಾಕೆಂದ್ರೆ 28 ದಿನ ಇರೋದು 30 ದಿನ ಮಾಡಬೇಕು. 2 ದಿನ ಲ್ಯಾಪ್ಸ್ ಆಗುತ್ತೆ. ಅದರ ಜೊತೆಯಲ್ಲಿ ಏನು ಎಕ್ಸ್ಟ್ರಾ ಪ್ಲಾನ್ ಗಳನ್ನ ಹಾಕೊಂಡಿರ್ತಾರೆ, 2 GB ಡೈಲಿ, 2 GB ಡೈಲಿ, 1.5 GB ಅಷ್ಟನ್ನ ಯೂಸ್ ಮಾಡಿಲ್ಲ ಅಂದ್ರೆ ಅದು ಅವರಿಗೆ ವಾಪಸ್ ಅವ್ರಿಗೆ ಅವಶ್ಯಕತೆ ಇದ್ದಾಗ ಕೊಡುವಂತ ಆಗ್ಬೇಕು. ಮತ್ತೆ ಅದನ್ನ ನೆಕ್ಸ್ಟ್ ಡೇಗೆ ಅದನ್ನ ಏನ್ ಬ್ಯಾಲೆನ್ಸ್ ಉಳಿದಿರುತ್ತೆ, ಈಗ 3 GB ಡೈಲಿ ಬೇಕು ಅಂತ ಹಾಕೊಂಡಿದ್ರೆ ಅವ್ರು 1 GB ಮಾತ್ರ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಡೇಗೆ ಅಥವಾ ನೆಕ್ಸ್ಟ್ ಅವ್ರ ಅವಶ್ಯಕತೆ ಇದ್ದಾಗ ಪ್ಲಾನ್ ಇರೋವರೆಗೂ ಸಹ ಅದು ಎಕ್ಸ್ಟೆಂಡ್ ಆಗಬೇಕು. ಅವ್ರಿಗೆ ಮತ್ತೆ ರೀಯೂಸ್ ಆಗ್ಲಿಕ್ಕೆ ಅವಕಾಶ ಆಗ್ಬೇಕು ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಖಂಡಿತವಾಗ್ಲೂ ಇದು ನಿಜ. ಯಾರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇದು ದೊಡ್ಡ ಸ್ಕ್ಯಾಮೇ ಆಗ್ತಾ ಇದೆ. ಹೇಳೋದು 30 ದಿನ, ಕೊಡೋದು 28 ದಿನ. ಏನ್ GB ಯೂಸ್ ಮಾಡದೇ ಇರಲಿ 2 GB 3 GB ಕೊಟ್ಟಿರ್ತಾರೆ. ಬಟ್ ಆದ್ರೆ ಅದನ್ನ ಆ ಪ್ಲಾನ್ ಅಲ್ಲಿ ನಾವು ಯೂಸ್ ಮಾಡದೇ ಇದ್ರೂ ಸಹ ಅದು ವೇಸ್ಟ್ ಆಗ್ತಾ ಹೋಗುತ್ತೆ. ಬೇಕಾದಾಗ ಮತ್ತೆ 20 ರೂಪಾಯಿ 22 ರೂಪಾಯಿ ಈ ರೀತಿ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಅವ್ರು ಹೇಳ್ತಾ ಇರೋದು ಸರಿ ಇದೆ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಬದಲಾವಣೆ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಈ ಮೊಬೈಲ್ ರೀಚಾರ್ಜ್ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದಲ್ಲ, ನಿಮ್ಗೇನ್ ಅನ್ಸುತ್ತೆ? ಅವ್ರು ಧ್ವನಿ ಎತ್ತಿರೋದು ಸರಿ ಇದೆಯಾ? ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್